ನಾವು ಇವತ್ತು ನಮ್ಮ ರಾಮು ಸರ್ ಅವರ ಅಪಾರ ಕಷ್ಟಗಳೇ ನಾವು ಇದ್ದೇವೆ. ಇಲ್ಲಿ ಮಹಿಳಾ ದಿನಾಚರಣೆಯ ವಿಶೇಷ ಮತ್ತು ಒಂದು ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಒಂದು ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ದಿವಸವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಕಾರಣ ಇಲ್ಲೊಂದು ರಾಮು ಅವರ ಒಂದು ಟ್ರಸ್ಟ್ ಮೂಲಕ ಜಗತ್ತಿಗೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅದು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಇಲ್ಲಿ ಒಂದು ತಾಯಿ ಮತ್ತು ಮಗುವಿನ ಚಿತ್ರಣವನ್ನು ಮಾಡಿ ಅವರು ಇಟ್ಟಿದ್ದಾರೆ. ಆ ಒಂದು ಚಿತ್ರಣ ನಮ್ಮೆಲ್ಲರೂ ಕೂಡ ಇವತ್ತಿನ ದಿನಮಾನದಲ್ಲಿ ಆಧುನಿಕ ಪರಿಸ್ಥಿತಿ ಒಳಗಡೆ ನಮಗೆಷ್ಟು ಮಹತ್ವವನ್ನು ತಂದು ಕೊಡ್ತಾ ಇದೆ ಅಂದರೆ, ನಾವು ಹಿಂದೆ ನಮ್ಮ ಸ್ವಲ್ಪ ಇತಿಹಾಸವನ್ನು ಅಥವಾ ನಮ್ಮ ಪರಂಪರೆಯನ್ನು ಹಿಂದೆ ಸ್ವಲ್ಪ ತಿರುಗಿ ನೋಡಿದಾಗ ಇದರ ಒಂದು ಹೆಜ್ಜೆ ಗುರುತುಗಳು ಮತ್ತು ಇದರ ಮಹತ್ವ ಅನ್ನೋಂಥದ್ದು ನಮಗೆ ಬಹಳಷ್ಟು ಅರ್ಥಪೂರ್ಣವಾಗಿ ತೋರುವಂಥದ್ದು. ಇವತ್ತಿನ ದಿವಸ ಈ ಒಂದು ಮೂರ್ತಿ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಆಧುನಿಕ ಪ್ರಪಂಚಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಮೂರ್ತಿಯನ್ನು ಅವರು ಮಾಡಿ ನಮಗೆ ಈ ಜಗತ್ತಿಗೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ವಿಶಾಲವಾಗಿ ಹೇಳ್ತಾ ಹೋದರೆ ಬಹಳಷ್ಟು ಅರ್ಥವನ್ನು ಅದು ಒಳಗೊಂಡಿದೆ. ಆ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನು ಕರಿಯನ್ನು ಕನ್ನಡಿಯಲ್ಲಿ ಅಡಗಿಸಿಡುವಂತೆ, ಅಂದರೆ ಆನೆಯನ್ನು ಕನ್ನಡಿಯಲ್ಲಿ ಹೇಗೆ ತೋರಿಸ್ತಾನೋ ಹಾಗೆ ಒಂದು ಬಹಳ ದೊಡ್ಡ ಅರ್ಥಗರ್ಭಿತವಾಗಿದ್ದ ಸಂದೇಶವನ್ನು ಈ ಒಂದು ಮೂರ್ತಿಯ ಮೂಲಕ ನಮ್ಮ ಸಮಾಜಕ್ಕೆ, ಈ ಜಗತ್ತಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಭಾಳ ಸಂತೋಷದ ಸಂಗತಿ. ಇದರ ಸಂದೇಶ ಅಂದರೆ ಇವತ್ತು ನಾವು ಅನೇಕ ಆಧುನಿಕ ಪ್ರಪಂಚದಲ್ಲಿ ಬದುಕಿದರೂ ಕೂಡ ಆ ಪ್ರಪಂಚದಲ್ಲಿ ಬದುಕುವಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅನೇಕ ಸಮಸ್ಯೆಗಳನ್ನು ನಾವು ಇದ್ದೀವಿ. ಇವತ್ತು ಎಷ್ಟೋ ಜನ ಏನಾಗಿದ್ದಾರೆ ಅಂದರೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೇ ತಾವು ಬೇರೆ ಬೇರೆ ವಿಚಾರಗಳಿಂದ ಅಮೃತ ಸಮಾನವಾಗಿರ್ತಕ್ಕಂಥ ಹಾಲನ್ನು ಕುಡಿಸೋಕ್ಕೆ ವಿಚಾರ ಮಾಡ್ತಕ್ಕಂಥ ಜಗತ್ತಿನೊಳಗೆ ನಾವು ಬದುಕ್ತಾ ಇದ್ದೇವೆ. ಆ ಮಕ್ಕಳಿಗೆ ಅದೆಷ್ಟು ಅವಶ್ಯಕತೆ ಅನ್ನೋದನ್ನು ಈ ಮೂರ್ತಿ ನಮ್ಗೆ ಅದನ್ನು ಈ ಜಗತ್ತಿಗೆ ಸಾರುತ್ತಾ ಇದೆ, ತೋರಿಸ್ತಾ ಇದೆ. ನಾವು ಈ ಜಗತ್ತಿಗೆ ಪ್ರಬುದ್ಧವಾಗಿರ್ತಕ್ಕಂಥ ಪ್ರಜೆಗಳನ್ನು ಕೊಡಬೇಕಾದ್ರೆ ಅದಕ್ಕೆ ಸಮರ್ಥವಾಗಿರ್ತಕ್ಕಂಥ ತಾಯಂದರು ತಮ್ಮ ಸಂಪೂರ್ಣ ತ್ಯಾಗದಿಂದ ಮಾತ್ರ ಸಾಧ್ಯತೆ ಇದೆ ಅಂತಕ್ಕಂಥ ಸಂದೇಶವನ್ನು ಈ ಮೂರ್ತಿ ನಮಗೆ ಅದು ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ದಿವ್ಯ ಸಂದೇಶವನ್ನು ಸಾರ್ತಕ್ಕಂಥ ಮೂರ್ತಿಯನ್ನು ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮ ಆಕಾರ ಟ್ರಸ್ಟ್ನವ್ರಿಗೆ ನಾವು ನಿಜಕ್ಕೂ ಕೂಡ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೀನಿ.